ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಜಿನ್ಕೇರಿರವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನು ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೀರೆ ವಿತರಿಸಿ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭಿಮಾನಿ ಬಳಗದ ಗೆಳೆಯರು, ಸಮಾಜದ ಮುಖಂಡರು, ಹಿತೈಷಿಗಳು, ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ದತ್ತಾತ್ರೇಯ ಪಾಟೀಲ್ ಸಿ ರೇವೂರ್ ಗೌಡರು ಬಂದೋಗಿದ್ದಾರೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸಮಾಜದ ನಾಯಕರು, ಮುಖಂಡರು ಆಗಿರ್ತಕ್ಕಂಥ ದಶರಥ್ ಕಲ್ಗುತ್ತಿ ಅವರು, ತಿಪ್ಪಣ್ಣ ಮಾಸ್ಟರ್ ಅವರು ಹಾಗೂ ನಮ್ಮ ಕೃಷ್ಣ ತಂಗಡಿಗೆ ಅವರು, ನಮ್ಮ ಮಹೇಶ್ ಅವರು ಹಾಗೂ ಎಲ್ಲ ಅವರ ಅಭಿಮಾನಿ ಬಳಗದವರ ವತಿಯಿಂದ ಬಹಳ ಅದ್ದೂರಿಯಾಗಿ ಇವತ್ತು ಈ ನಮ್ಮ ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಹಳಷ್ಟು ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜೀವನದಲ್ಲಿ ಈ ಪ್ರಪಂಚ ಅಂತಕ್ಕಂಥದ್ದು ಬಹಳಷ್ಟು ದೊಡ್ಡದ. ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಜೀವನ ಅಂತಕ್ಕಂಥದ್ದು ಏನು ಹುಟ್ಟುವಾಗ ಏನು ತಾಯಿ ಗರ್ಭದ ಹೊಟ್ಟೆಯಿಂದ ಹುಟ್ಟುವಾಗ ಉಸಿರಿರ್ತದ, ಸಾಯುವಾಗ ಹೆಸರಿರ್ಬೇಕು. ಆ ರೀತಿ ಹೆಸರನ್ನು ಮಾಡೋದಕ್ಕೆ ಹೊಂಟಿರ್ತಕ್ಕಂಥ ನಮ್ಮ ಆತ್ಮೀಯ ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ಸಹ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು. ಕಣ್ಮಣಿಗಳಾದಂಥ ನಮ್ಮ ಪಕ್ಷದ ಮೋರ್ಚಾದ ಅಧ್ಯಕ್ಷರು, ಸಹೋದರರು, ಯಾವಾಗಲೂ ಕೂಡ ಬಡಾವಣೆಯ ಮಗನಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತ ಸಹೋದರರಾದಂಥ ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರ ಈ ಒಂದು ಹುಟ್ಟಿದಬ್ಬ ಸಮಾರಂಭ ನೋಡಿದ್ರೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಇದು ಕೇವಲ ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರ ಹುಟ್ಟಿದಬ್ಬನೋ ಏನು ಬಡಾವಣೆ ಎಲ್ಲ ಜನರ ಹುಟ್ಟಿದಬ್ಬನೋ ಅಂತ ಹೇಳಿ ಅನಿಸ್ತಾ ಇದೆ. ಅಂದರೆ ಇಷ್ಟೊಂದು ಪ್ರೀತಿಯಿಂದ ನೀವೆಲ್ಲರೂ ಕೂಡ ಇವತ್ತಿಲ್ಲಿ ಬಂದು ಅವರಿಗೆ ಹಾರೈಕೆಯನ್ನು ಇವತ್ತೇನು ಮಾಡ್ತಾ ಇದ್ದೀರಿ. ಅವರಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ, ಇನ್ನೂ ಹೆಚ್ಚು ಜನಪರವಾದಂಥ ಕೆಲಸ ಮಾಡಲಿಕ್ಕೆ ಅವರಿಗೆ ಆ ಭಗವಂತ ಆಶೀರ್ವದಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವಿಶೇಷವಾಗಿ ನಮ್ಮ ಎಲ್ಲ ನಾಯಕರು, ನಮ್ಮ ದಶರಥಣ್ಣ ಕಲ್ಗುತ್ತಿ ಅವರು, ನಮ್ಮ ಲಿಂಗರಾಜ್ ಅಣ್ಣವರು, ಅನೇಕ ಜನ, ನಮ್ಮ ಮಂಡೇಶ್ ಅವರು, ಎಲ್ಲ ಹಿರಿಯರು ಇವತ್ತಿನ ದಿವಸ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೇಲೆ ಮಳೆನೂ ಕೂಡ ಬರ್ತಾ ಇದೆ. ಅಂದ್ರೆ ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರಿಗೆ ಆ ದೇವರು ಕೂಡ ಇವತ್ತು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ನಮ್ಮ ತಾರ್ಪಲ್ ಬಡಾವಣೆಯ ಒಂದು ಬಡತನ ರೀತಿಯಲ್ಲಿ ಬೆಳೆದು ಇವತ್ತಿನ ದಿನ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದರೆ ಅವರ ಒಳ್ಳೆತನ ಮತ್ತು ಅವರ ನಡತೆ ಯಾವ ತರ ಇತ್ತು ಅಂತಕ್ಕಂಥ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರು ಇವತ್ತು 47ನೇ ಹುಟ್ಟುಹಬ್ಬವನ್ನು ಇಡೀ ತಾರ್ಬಲ್ ಬಡಾವಣೆಯ ಒಂದು ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು, ಯುವಕರು ಎಲ್ಲರೂ ಕೂಡಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅತಿ ಅದ್ದೂರಿಯಾಗಿ ಇವತ್ತು ಜನ್ಮದಿನಾಚರಣೆ ಆಚರಣೆ ಮಾಡಿದ್ದೀರಿ. ಅದಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಆಗಮಿಸಿ ಈಗಾಗಲೇ ಅವರಿಗೆ ಶುಭ ಕೋರಿ ಅನಿವಾರ್ಯ ಕಾರಣದಿಂದ ಒಂದು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತಿನ ದಿನ ನಮ್ಮ ಬಡಾವಣೆಯ ಕಾಂಗ್ರೆಸ್ ಮುಖಂಡರಂತ ಲಿಂಗರಾಜ್ ತಾರ್ಪಲ್ ಅವರು ಕೂಡ ಈಗಾಗಲೇ ಅವರು ಮಾತನಾಡಿ ಅವರು ಕೂಡ ಹೋಗಿದ್ದಕ್ಕಾಗಿ ಅವರು ಕೂಡ ಅಭಿನಂದನೆಗಳು. ಅದೇ ರೀತಿ ನಮ್ಮ ಬಡಾವಣೆಯಲ್ಲಿ ಒಂದು ಏನಾದ್ರೂ ನಾವು ಅಭಿವೃದ್ಧಿ ಆಗಬೇಕಾಗಿದೆ ಆದ್ರೆ ಇಂಥ ಮಲ್ಲಿಕಾರ್ಜುನ್ ಜಿನ್ಕೇರಿ ಅಂತಕ್ಕಂಥ ಯುವಕರು ಮುಂದೆ ಬಂದು
ಅವರ ಶಕ್ತಿಯಾಗಿ ನಿಂತಾಗ ಮಾತ್ರ ನಮ್ಮ ಬಡಾವಣೆಯಲ್ಲಿ ಬೆಳೆಯೋದಕ್ಕೂ ಮತ್ತು ನಮ್ಮ ಬಡಾವಣೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಕೂಡ ಹೇಳ್ಬೇಕಾಗಿದೆ. ಈಗಾಗಲೇ ಅವರು ತಮ್ಮ ಬಡಾವಣೆಯಲ್ಲಿ ತಾರ್ಪುರ ಬಡಾವಣೆಯಲ್ಲಿ ಯಾವ ರೀತಿ ಇತ್ತು ಅವರ ಬಡತನ, ಯಾವ ರೀತಿ ಪ್ರಯತ್ನ ಪಟ್ಟು ಈ ಮಟ್ಟಕ್ಕೆ ಬರಬೇಕಾದ್ರೆ, ರಾಜಕೀಯವಾಗಿ ಬರಬೇಕಾದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಅವರು ಒಂದು ಬಡತನ ರೀತಿಯಲ್ಲಿ ಬೆಳೆದು ಇವತ್ತು ಇಷ್ಟು ಅದ್ದೂರಿಯಾಗಿ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಯಾವ ತರ ಅವ್ರಿಗೆ ಪ್ರೇರಣೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾವ ತರ ಮಾರ್ಗದರ್ಶನ ನೀಡಿದ್ದಾರೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕಾಗಿದೆ. ಇವತ್ತು ಶಿವರಾಜ್ ತಂಗಡಿಗೆ ಇರ್ಬೋದು, ಕೃಷ್ಣ ತಂಗಡಿಗೆ ಇರ್ಬೋದು, ಕೃಷ್ಣ ಇರ್ಬೋದು, ಇಡೀ ಅವರ ಒಂದು ಬಳಗದ ವತಿಯಿಂದ ಇವತ್ತು ಇಷ್ಟು ಅದ್ದೂರಿಯಾಗಿ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡಿದ್ದು ನಮ್ಮ ದಕ್ಷಿಣ ಮತ ಶಾಸಕರು ಕೂಡ ಆಡಿ ಹೋದರು. ಯಾಕಂದ್ರೆ ಆ ಮತಕ್ಷೇತ್ರದ ಶಾಸಕರು ಕೂಡ ಇವರ ನಡತೆ ಬಗ್ಗೆ ಆಗ್ಲಿ, ಇವರ ಒಂದು ನಿಷ್ಠಾವಂತಿಕೆ ಆಗ್ಲಿ, ಅವ್ರ ಧೈರ್ಯಕ್ಕಾಗ್ಲಿ ಮೆಚ್ಚಿ ಇವತ್ತು ಮಲ್ಲಿಕಾರ್ಜುನ ಜಿನಕೇರಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಹಾಡಿ ಹೋಗಲಿ, ಅವ್ರಿಗೆ ಶುಭ ಹಾರೈಸಿ ಹೋಗಿದ್ದಕ್ಕಾಗಿ ಅವರು ಕೂಡ ಅಭಿನಂದನೆಗಳು ಸಲ್ಲಿಸ್ತೀವಿ. ಇಂದು ನನ್ನ ಜನ್ಮದಿನದ ಅಂಗವಾಗಿ ತಾರ್ಪಾಲ್ ಬಡಾವಣೆಯಲ್ಲಿ ಒಂದು ಹಬ್ಬದ ವಾತಾವರಣ ರೀತಿ ಸೃಷ್ಟಿ ಮಾಡಿರುವ ಇಡೀ ನಮ್ಮ ಅಭಿಮಾನಿಗಳ ಬಳಗ ಇರಬಹುದು, ಇವತ್ತು ನಮ್ಮ ಬಡಾವಣೆಯ ಮಹಿಳೆಯರಾಗಲಿ, ಯುವಕರು ಹಾಗೂ ನಮ್ಮ ಬಡವರ ಜನತೆ ಎಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಅದ್ದೂರಿಯಾಗಿ ಈ ನನ್ನ ಜನ್ಮದಿನವನ್ನು ಆಚರಿಸಬೇಕಾದರೆ ಪ್ರತಿ ಹಂತದಲ್ಲೂ ಇದು ಒಂದು ವೇದಿಕೆ ಸಜ್ಜು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತಂತ ನಮಗೂ ಗೊತ್ತು. ಹಾಗೂ ಜನ ಇವತ್ತು ಸೇರ್ಬೇಕಂತಂದ್ರು ಬಿ ಅವರ ತಾಳ್ಮೆಯನ್ನು ಬಿ ನಾವು ಪರೀಕ್ಷೆ ನೋಡ್ಬೇಕಾಗ್ತದೆ. ಈ ಒಂದು ತಾಳ್ಮೆಗೆ ನಾನು ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಮೊದಲಿಗೆ ಅಭಿನಂದನೆ ಹೇಳುತ್ತೇನೆ. ತಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ದೇವರು ನನಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಜನ್ಮದಿನದ ಅಂಗವಾಗಿ ಎಲ್ಲಾ ಅಭಿಮಾನಿಗಳು ಹಾಗೂ ನಮ್ಮ ಅಕ್ಕ ತಂಗಿಯರಿಗೂ ಬಂದಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಿರ್ತೇನೆ.